ನೋಡಿ, ಚಿರಂಜೀವಿ ಸೌಭಾಗ್ಯವತಿ ಭಾರ್ಗವಿ ಭಟ್ಗಳಾಗಿದ್ದವರು ತಾಳಿ ಕಟ್ಟಿಸ್ಕೊಂಡು ಶ್ರೀಮತಿ ಭಾರ್ಗವಿ ಆಗಿದ್ದಾರೆ. ಒಬ್ಳೆ 2 ಬಾಗಿಲು ಹೊತ್ಕೊಂಡು ಬರೋದು ತುಂಬಾ ಭಾರ ಅನ್ನಿಸ್ತು ಕಣೆ, ಅದಕ್ಕೆ ಕರೆದೆ. ಇಲ್ಲ ಅಮ್ಮ, ನಿನ್ ಕರೆದಿದ್ದು ಒಳ್ಳೇದೇ ಆಯ್ತು. ಇಬ್ರು ಹಂಚ್ಕೊಂಡು ಬಂದ್ರೆ ಭಾರ ಇದೆ ಅಂತ ಗೊತ್ತಾಗಲ್ಲ. ನಿನ್ನ ಮನಸ್ಸಿನಲ್ಲೂ ತುಂಬಾ ಭಾರ ಹೊತ್ಕೊಂಡಿದ್ಯಾ ಭಾರ್ಗವಿ? ಏನಿದೆಯೋ ಹೇಳ್ಕೊಂಬಿಡು, ಮನಸ್ಸು ಹಗುರವಾಗತ್ತೆ ಕಣೆ. ನನಗೂ ಅರ್ಥ ಆಗುತ್ತೆ ಭಾರ್ಗವಿ. ಸಂಧ್ಯನ್ ಕಳ್ಕೊಂಡಿರೋ ನೋವು ಅಷ್ಟು ಬೇಗ ಹೋಗೋದಿಲ್ಲ ಕಣೆ. ನಾನು ಕರೀದೆ ಹೋದ್ರು ನನ್ನ ಜೊತೆ ಅವಳೇ ಮಾರ್ಕೆಟಿಗೆ ಬಂದ್ಬಿಡ್ತಾ ಇದ್ಲು. ಮನೆ ತುಂಬ ಓಡಾಡ್ಕೊಂಡು ಅಮ್ಮ ಆ ಕೆಲಸ ಮಾಡ್ಲಾ, ಅಮ್ಮ ಈ ಕೆಲಸ ಮಾಡ್ಲಾ ಅಂತ ನಗ್ನಗ್ತಾ ಓಡಾಡ್ಕೊಂಡಿರ್ತಾ ಇದ್ಲು. ಈಗ ಅವಳು ಇಲ್ಲ ಅನ್ನೋದನ್ನ ನನಗೆ ನಂಬೋಕ್ಕಾಗ್ತಿಲ್ಲ ಭಾರ್ಗವಿ. ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗತ್ತೆ. ಏನು ನಡಿಬಾರದೆ ನಡೆದೋಯ್ತು, ಹಾಗಂತ ಎಷ್ಟು ದಿನ ಅಂತ ನೀನು ಹೀಗಿರ್ತೀಯ ಭಾರ್ಗವಿ? ಬುದ್ಧಿಗೆ ಅರ್ಥ ಆಗಿದ್ದು ಮನ್ಸಿಗೂ ಅರ್ಥ ಆಗ್ಬೇಕಲ್ವಾ ಅಮ್ಮ? ಎಲ್ಲದಕ್ಕೂ ಟೈಮ್ ಬೇಕು. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನಪ್ಪ ನಮ್ಮಮ್ಮ ಇಂಥ ಸಮಯದಲ್ಲಿ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡ ಭಾರ್ಗವಿ. ಇಲ್ಲ ಅಮ್ಮ, ಹೇಳು. ನೀನು ಒಂದು ಮದುವೆ ಆಗ್ಬಿಡು, ಎಲ್ಲ ಸರಿ ಹೋಗುತ್ತೆ ಕಣೆ. ಹೌದು ಭಾರ್ಗವಿ, ನೀನೊಂದು ಮದುವೆ ಅಂತ ಆದರೆ ಹದಗೆಟ್ಟಿರೋ ನಿಮ್ಮಪ್ಪನ ಆರೋಗ್ಯ ಸುಧಾರಿಸತ್ತೆ. ಮನೆಗೆ ಅಳಿಯ ಬಂದರೆ ಮರ್ತು ಹೋಗಿರೋ ನಿನ್ನ ನಗು ಮತ್ತೆ ವಾಪಸ್ ಬರುತ್ತೆ. ಅಮ್ಮ, ಮದ್ವೆ ಮದ್ವೆ ಅಂತಿರ್ತೀಯಲ್ಲ, ನನ್ನ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು? ಅವನು ತುಂಬ ಶ್ರೀಮಂತ ಆಗಿರ್ಬೇಕು, ನಿನ್ನನ್ನು ಕಾರಲ್ಲೇ ಓಡಾಡಿಸ್ಬೇಕು, ನಿನ್ನ ಕೈಲಿ ಒಂದು ಕೆಲಸನೂ ಮಾಡಿಸ್ಬಾರ್ದು. ಹಾಗಂತ ನಾನು ಕೇಳಲ್ಲ ಭಾರ್ಗವಿ. ಹುಡುಗ ಒಳ್ಳೆ ಮನಸ್ಸಿನವನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಮುಖ್ಯವಾಗಿ ನಿನ್ನ ಭಾವನೆಗೆ ನಿನ್ನ ಮಾತಿಗೆ ಬೆಲೆ ಕೊಡೋಂಥನಾಗಿರ್ಬೇಕು, ನಿನ್ನನ್ನು ಗೌರವದಿಂದ ನೋಡ್ಕೋಬೇಕು ಭಾರ್ಗವಿ. ನಮಗೆ ನಿನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಭಾರ್ಗವಿ? ಅಪರೂಪಕ್ಕೆ ನೀವಿಬ್ರು ನಮ್ಮ ಮನೆಗೆ ಬಂದಾಗ 4 ದಿನ ನಮ್ಮ ಜೊತೆ ಹೊಂದ್ಕೊಂಡು ನಗ್ನಗ್ತಾ ನಮ್ಮ ಮಗನಾಗಿ ಇದ್ದು ಹೋಗ್ಬೇಕು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ನೀವಿಬ್ರು ದುಡಿರಿ, ಅದು ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿರಲಿ. ಒಟ್ಟಿನಲ್ಲಿ ನೀವಿಬ್ರು ನೆಮ್ಮದಿಯಾಗಿ ಜೀವನ ಮಾಡೋದನ್ನ ನಾವು ನೋಡ್ಬೇಕು. ಅಮ್ಮ ಹೇಳ್ತಿರೋದು ಪಾರ್ಥನೆ ಗುಣಗಾನ ಮಾಡ್ದ ಹಾಗಿದೆ. ಅವ್ರು ಹೇಳಿರೋ ಪ್ರತಿ ಗುಣನೂ ಅವರಲ್ಲಿದೆ. ಆದ್ರೆ ಅವನನ್ನ ಕರ್ಕೊಂಡು ಬಂದು ಪರಿಚಯ ಮಾಡ್ಸೋಕೆ ಮುಹೂರ್ತನೇ ಕೊಡ್ತಿಲ್ವೇ? ಭಾರ್ಗವಿ, ಇದೇ ಕಣೆ, ಯಾಕದಕ್ಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೀಯ ನೀನು? ಅಯ್ಯ,
ನಡಿ ಹೋಗೋಣ. ಒಂದ್ ನಿಮಿಷ ನಿಂತ್ಕೋ, ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡ್ಬೇಕು. ಏನಮ್ಮ? ನಿನ್ನ ಮನಸ್ಸಿನಲ್ಲಿ ಯಾರಾದ್ರೂ ಹುಡುಗ ಇದ್ದಾರಾ ಭಾರ್ಗವಿ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ನೀನ್ ಯಾವ್ದಾದ್ರೂ ಹುಡುಗನ ಇಷ್ಟಪಟ್ಟಿದ್ರೆ ನಮ್ಮ ಹತ್ರನೇ ನೇರವಾಗಿ ಹೇಳು ಭಾರ್ಗವಿ. ನಾವೇ ಸಂತೋಷವಾಗಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀವಿ. ಬೃಂದ ಓಡ್ ಹೋಗಿ ಮದುವೆ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗೆದುಬಿಟ್ಲು. ಅದನ್ನೆಲ್ಲ ನಾವು ಈಗೀಗ ಮರೆತು ಸ್ವಲ್ಪ ನಮ್ಮ ಜೀವನ ಸರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಭಾರ್ಗವಿ. ಮತ್ತೆ ಅದೇ ಆದರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಕಣೆ. ನೀನು ಹಾಗೆ ಮಾಡ್ತೀಯ ಅನ್ನೋ ಭಯದಲ್ಲಿ ನಾನು ಈ ಮಾತೆಲ್ಲ ಹೇಳ್ತಾ ಇಲ್ಲ. ಯಾವುದೇ ತಂದೆ ತಾಯಿ ಆಗಿದ್ರು ಅವ್ರಿಗೆ ಭಯ ಇದ್ದೇ ಇರುತ್ತೆ. ಕೆಲವೊಂದು ಮಾತುಗಳನ್ನ ಹೇಳೋದು ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ ಭಾರ್ಗವಿ. ನೀನು ಯಾವುದೇ ಹುಡುಗನ ಇಷ್ಟಪಟ್ಟಿರು, ನೇರವಾಗಿ ಬಂದು ನಮ್ಮ ಹತ್ರನೇ ಹೇಳು. ನಾವೇ ಸಂತೋಷವಾಗಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀವಿ. ಬೃಂದ, ನೀನ್ ಯಾಕೆ ನಮ್ಮನೆಗೆ ಬಂದಿದ್ಯಾ? ಹೇಳ್ತೀನಿ ರಮ್ಮ. ಅಯ್ಯೋ ಅಮ್ಮ, ಹೊರಗಡೆ ಮಳೆ ಬರ್ತಾ ಇದೆ. ಅವಳು ಅರ್ಶನದ ಮೈ, ಯಾರಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತಾರೇನಮ್ಮ? ಹೆಚ್ಚು ಕಮ್ಮಿ ಆದ್ರೆ ದೃಷ್ಟಿ ಆಗ್ಬಿಡುತ್ತ. ಆಮೇಲೆ ಭಾರ್ಗವಿ, ನೀನೇನೆ ಹೊರಗಡೆ ನಿಂತಿದ್ಯಾ? ಬಾ ಒಳಗ್ ಬಾ. ಏನೇ ಹಾಗೆ ನೋಡ್ತಿದ್ಯಾ? ಓ, ಇಲ್ಲಿ ಬಂದಿದ್ದೀನಿ ಅಂತನಾ? ಹೇಳ್ತೀನಿ ಹೇಳ್ತೀನಿ. ಇದೇನಿದು? ಅಕ್ಕಂಗೆ ನಾನು ಪಾರ್ಥ ಮದ್ವೆ ಆಗಿರೋದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ? ಅಯ್ಯಯ್ಯೋ, ಏನಪ್ಪ ಮಾಡೋದಿವಾಗ? ನಾನು ನಿನ್ನ ಅದೆಷ್ಟು ವಿಷಯಕ್ಕೆ ಹೀಗೆ ಬೇಡ್ಕೊಂಡಿಲ್ಲ ಭಾರ್ಗವಿ. ನೀನ್ ಕೇಳ್ದ್ಯಾ? ಇಲ್ಲ ತಾನೆ? ಈಗ ನಾನು ಕೇಳಲ್ಲ. ಏ ಬೃಂದ, ಈ ಮಳ್ಳಾಟ್ಗಳನ್ನೆಲ್ಲ ನಮ್ಮ ತರ ಕಳ್ಕೊಬೇಡ. ಸಾಕ್ ಮಾಡು. ರೀ, ಏನಾಯ್ತ್ರಿ? ಬೃಂದ, ನೀನ್ ಯಾಕೆ ನಮ್ಮನೆಗೆ ಬಂದಿದ್ಯಾ? ಅಪ್ಪ ಮಗಳನ್ನ ಜಗಳ ಆಯ್ತಾ? ನಾನೇನು ಜಗಳ ಮಾಡ್ಕೊಂಡಿಲ್ಲ ಪೂರ್ಣೆ. ಜೋಳ ದಿಢೀರ್ ಅಂತ ಬಗ್ಗಿ ನಮ್ಮ ಪುಟ್ಟಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಳ. ಏನೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳ. ಆರೋಪನ? ಹಾ, ಇವಳು ಹೇಳ್ತಿರೋದು ನೋಡಿದ್ರೆ ನಮ್ಮ ಭಾರ್ಗವಿ ಇವಳ ತರನೇ ಯಾರ ಜೊತೆ ಓಡೋಗಿ ಮದುವೆ ಆಗಿದ್ದಾಳಂತೆ. ನಾನು ಇವಳು ಶಿಕ್ಷೆ ಕೊಡ್ತೀನೋ ಇಲ್ವೋ ಅಂತ ಕೇಳೋದಕ್ಕೆ ಬಂದಿದ್ದಾಳೆ. ನಮ್ಮ ಭಾರ್ಗವಿ ಏನು ಇವಳ ತರನಾ? ಅದಕ್ಕೆ ನಾನು ಭಾರ್ಗವಿಗೆ ಇವಳು ಕೊಟ್ಟಂಗೆ ಶಿಕ್ಷೆ ಕೊಡ್ತೀನ ಅಂತ ಕೇಳಕ್ ಬಂದಿದ್ದಾಳೆ. ಬೃಂದ, ನಿನಗ್ ಮಾಡಕ್ ಬೇರೆ ಏನು ಕೆಲ್ಸನೇ ಇಲ್ವೇನೆ? ನಾವೆಲ್ಲ ಮೊದ್ಲು ಸಂಧ್ಯಾ ಹೋಗಿ ದುಃಖದಲ್ಲಿದ್ದೀವಿ. ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ? ಇಂಥ ಜಗಳ ಇವಾಗ ಬೇಕಾ? ನಡೆಯ ಇಲ್ಲಿಂದ. ಅಯ್ಯೋ, ನನ್ನ ಕಳ್ಸೋದಕ್ ಏನು? ಎಲ್ಲರಿಗೂ ಇಷ್ಟೊಂದು ಆಸೆ. ಇರಿ, ನೀವೇನ್ ಇರಿ ಅಂತಂದ್ರು ನಾನೇನ್ ಈ ಕೊಂಪೆಲಿರಕ್ ಬಂದಿಲ್ಲ. ಹೇಳೋ ವಿಷಯ ಹೇಳಿ ನನ್ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಬೃಂದ, ನಮಗಿರೋ ತಲೆನೋ ಸಾಕು. ನೀನೇನು ಹೇಳೋದ್ ಬೇಕಾಗಿಲ್ಲ. ನಡಿಯ ಇಲ್ಲಿಂದ. ಒಂದ್ ನಿಮಿಷ ಇರಮ್ಮ. ಇದ್ದದನ್ನ ಇದ್ದಾಗ ಹೇಳಿದ್ರೆ ನೀನೇ ಬಂದು ನನ್ ಎದೆಗೆ ಒದಿತೀಯಲ್ಲ. ಮಿಸ್ಟರ್ ರವೀಂದ್ರ ಭಟ್ಕಳ್, ಕೋರ್ಟ್ ಅಲ್ಲಿ ಪ್ರೂಫು ಎವಿಡೆನ್ಸು ಯಾವುದು ಇಲ್ಲದೆ ತೀರ್ಪು ಕೊಡೋದಿಲ್ಲ. ಹಾಗೆ ಈಗ ನಾನ್ ಹೇಳ್ತಿರೋದಕ್ಕೂ ಪ್ರೂಫು ಎವಿಡೆನ್ಸು ಎಲ್ಲ ಕೊಡ್ತೀನಿ. ಆಮೇಲೆ ನೀವ್ ತೀರ್ಪು ಕೊಡಿ. ಏನೇ ನಿನ್ ಕುತ್ಕೆಲಿ ತಾಳಿ ಇದೆ ಅಂತ ನೀನೇ ಹೇಳ್ತೀಯಾ
ಇಲ್ಲ ನಾನೇ ಹೇಳ? ನೀನ್ ಹೇಳ್ಬೇಕಾಗಿದ್ದ ಟೈಮ್ ವ್ಯಾಲಿಡಿಟಿ ಮುಗ್ದೋಯ್ತು. ನಾನೇ ಹೇಳ್ತೀನಿ. ನಾನು ಒಂದ್ ಹುಡುಗನ್ನ ಪ್ರೀತಿ ಮಾಡ್ತಿದ್ದೆ. ಅವನ್ ಜೊತೆ ಊರೂರ್ ಸುತ್ತಾ ಇದ್ದೆ. ಆಮೇಲೆ ಒಂದಿನ ಹೇಳ್ದೆ ಕೇಳ್ದೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಓಡ್ ಹೋಗಿ ಮದ್ವೆ ಆದೆ. ಈ ವಿಷಯನ ಮನೇಲಿ ಯಾರಿಗೂ ಹೇಳ್ದೆ ಗುಟ್ಟಾಗಿ ಮುಚ್ಚಿಟ್ಟಿದ್ದೆ ಅಂತ ಹೇಳ ಭಾರ್ಗವಿ. ನೋಡಿ, ಚಿರಂಜೀವಿ ಸೌಭಾಗ್ಯವತಿ ಭಾರ್ಗವಿ ಭಟ್ಗಳಾಗಿದ್ದವರು ತಾಳಿ ಕಟ್ಟಿಸ್ಕೊಂಡು ಶ್ರೀಮತಿ ಭಾರ್ಗವಿ ಆಗಿದ್ದಾರೆ. ಏನ್ರಿ ರವೀಂದ್ರ ಭಟ್ಕಳ್, ಪ್ರೂಫ್ ಸಿಕ್ತಾ? ತೀರ್ಪು ಕೊಡಕ್ ರೆಡಿ ಆಗಿದ್ದೀರಾ? ನಿಮ್ಮ ಮುತ್ತಿನ ಮಗಳು ಭಾರ್ಗವಿ LLB ಅವರು ನಿಮ್ಮ ಬೆನ್ ಹಿಂದೆ ನಡೆಸಿರೋ ರಾಸಲೀಲೆನಾ ಈಗ್ಲಾದ್ರೂ ನಂಬ್ತಿರೋ? ಅಷ್ಟೇ ಅಲ್ಲಮ್ಮ, ನಿಮಗೂ ಗೊತ್ತಿಲ್ದಿರೋ, ನಮ್ಮ ಭಾರ್ಗವಿಗೂ ಗೊತ್ತಿಲ್ದಿರೋ ಸತ್ಯ ಇನ್ನೊಂದಿದೆ. ಅದು ಇವಾಗ ಇಷ್ಟು ಸಾಕು ಬಿಡಿ. ಸಂಜೆ ಅಷ್ಟರಲ್ಲಿ ಮುಂದಿನ ಶಾಕು ಭಾರ್ಗವಿಗೆ ಗೊತ್ತಾಗುತ್ತೆ. ಅಯ್ಯೋ, ನಿಮ್ಮನೆ ವಿಚಾರ, ನನಗೆ ಯಾಕೆ ಬಿಡಿ. ಬರ್ಲಾ?